ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 9. ಮಂಥರೆಯ ಮಾತನ್ನ ಕೇಳಿ ಕೈಕೇಯಿಯು ಕ್ರೋಧಿತಳಾಗಿ ಬಿಸಿ ಉಸಿರು ಬಿಡುತ್ತಾ ಕೇಳಿದಳು, ಈಗಲೇ ರಾಮನನ್ನು ಕಾಡಿಗೆ ಕಳಿಸಿ ಭರತನನ್ನು ಯುವರಾಜನನ್ನಾಗಿಸುವೆ, ಹೇಗೆ ಮಾಡುವುದು ಎಂದು ಹೇಳು ಎಂದಳು. ಆಗ ರಾಮನ ಬಗ್ಗೆ ಕ್ರೂರ ವಿಚಾರವುಳ್ಳ ಪಾಪದರ್ಶಿನಿ ಮಂಥರೆಯು, ನಿನಗೆ ನೆನಪಿಲ್ಲವೇ, ಎಲ್ಲ ಮರೆತಂತೆ ಇದೆಯಲ್ಲ, ವಿಲಾಸಿನಿಯೇ, ನನ್ನಿಂದಲೇ ಹೇಳಬೇಕೆಂದರೆ ಕೇಳು, ಅದರಂತೆ ಮಾಡು. ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವೇಂದ್ರನ ಸಹಾಯಕ್ಕೆ ರಾಜರ್ಷಿಯಾದ ನಿನ್ನ ಪತಿ ನಿನ್ನನ್ನು ಕರೆದುಕೊಂಡು ದಕ್ಷಿಣದ ದಂಡಕಾರಣ್ಯಕ್ಕೆ ಹೋಗಿದ್ದನು. ಅಲ್ಲಿ ವೈಜಯಂತಿ ಎಂಬ ನಗರದಲ್ಲಿ ತಿಮಿಧ್ವಜನೆಂಬ 100 ಮಾಯೆಗಳನ್ನು ಬಲ್ಲ ಶಂಬರ ಎಂದೇ ಖ್ಯಾತನಾದ ದೇವತೆಗಳಿಂದಲೂ ಸೋಲನ್ನು ಅರಿಯದ ಅಸುರನಿದ್ದನು, ರಾಕ್ಷಸನಿದ್ದನು. ಆತನು ಸಂಗ್ರಾಮದಲ್ಲಿ ಗಾಯಗೊಂಡವರನ್ನು ರಾತ್ರಿಯಲ್ಲಿ ಅಪಹರಿಸಿ ಕೊಲ್ಲುತ್ತಿದ್ದನು. ಅವರೊಡನೆ ಯುದ್ಧ ಮಾಡುವಾಗ ಗಾಯಗೊಂಡ ದಶರಥನನ್ನು ರಣಭೂಮಿಯಿಂದ ದೂರ ತೆಗೆದುಕೊಂಡು ಹೋದೆ. ಅಲ್ಲೂ ಶಸ್ತ್ರಗಳಿಂದ ಕಾಸಿಕೊಂಡಾಗ ಅವನನ್ನು ನೀನು ರಕ್ಷಿಸಿದೆ. ಆಗ ಆತ ಸಂತಸದಿಂದ ನಿನಗೆ 2 ವರಗಳನ್ನು ಕೊಟ್ಟನು. ನೀನು ನನಗೆ ಬೇಕೆಂದಾಗ ಕೇಳುವೆ ಎಂದು ಹೇಳಿದೆ. ಇದು ನಿನಗೆ ತಿಳಿದಿಲ್ಲವೇ? ನೀನೇ ಹೇಳಿದ್ದೆ ನನಗೆ. ನೀನು ಆ 2 ವರವನ್ನು ಪತಿಯಲ್ಲಿ ಕೇಳು. 1ರಿಂದ ಭರತನಿಗೆ ರಾಜ್ಯ, ಇನ್ನೊಂದರಿಂದ ರಾಮನಿಗೆ 14 ವರ್ಷ ವನವಾಸ. 14 ವರ್ಷ ರಾಮ ವನವಾಸಕ್ಕೆ ಹೋದರೆ ಭರತನು ಪ್ರಜೆಗಳಲ್ಲಿ ಸ್ನೇಹವನ್ನು ಸ್ಥಿರಗೊಳಿಸಬಹುದು. ಅಶ್ವಪತಿಯ ಕುಮಾರಿಯೇ, ನೀನು ಕ್ರೋಧ ಭಾವನ 100 ಶ್ವೇತ ವಸ್ತ್ರ ಮಲಿನವಾಗಿಸಿ ನೆಲದ ಮೇಲೆ ಬಿದ್ದಿರು. ರಾಜ ಬಂದರೆ ನೋಡದೆ ಮಾತನಾಡದೆ ಜೋರಾಗಿ ಅಳುವು. ನಿನ್ನ ಮೇಲೆ ವಿಶೇಷ ಪ್ರೀತಿ ಇರುವ ನಿನಗೆಂದು ಪ್ರಾಣ ಕೊಡಬಲ್ಲ ರಾಜ ನಿನ್ನ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಹಾಗೂ ನೀನು ಕ್ರೋಧಿತಲಾಗಿರುವುದನ್ನು ನೋಡಲಾರ. ಮಾತಿನಿಂದ ಇಲ್ಲ, ಮಣಿ ರತ್ನ ಸುವರ್ಣ ನೀಡಿ ಶ್ರಮಿಸಲು ಯತ್ನಿಸುವ. ಆಗ ದೇವಾಸುರ ಯುದ್ಧ ಹಾಗೂ ವರಗಳ ನೆನಪನ್ನು ಮೂಡಿಸು. ಮಹಾರಾಜನು ಮಾತನ್ನು ನಡೆಸಿಕೊಡುವೆ ಎಂದು ಹೇಳಿದ ಮೇಲೆ ಭರತನಿಗೆ ರಾಜ್ಯ, ರಾಮನಿಗೆ 14 ವರ್ಷ ವನವಾಸವನ್ನು ಕೇಳು. ಕಾಮಿನಿಯೇ, ನೀನು ಹೀಗೆ ಮಾಡುವುದರಿಂದ ನಿನ್ನ ಮಗನಿಗೆ ಎಲ್ಲವೂ ಸಿಗುವುದು. ಹೊರ ಹಾಕಲ್ಪಟ್ಟ ರಾಮನಾಗಿರಲಾರ. ಭರತ ಶತ್ರು ಇಲ್ಲದಂತಾಗುತ್ತದೆ. ರಾಮ ವನದಿಂದ ಹಿಂತಿರುಗಿ ಬರುವಷ್ಟರಲ್ಲಿ ಭರತನು ಅಂತರಂಗ ಬಹಿರಂಗವಾಗಿ ಸದೃಢವಾಗಿರುತ್ತಾನೆ. ಇದೇ ಸಕಾಲ ರಾಜನನ್ನು ವಿವಶಗೊಳಿಸು. ರಾಮ ಪಟ್ಟಾಭಿಷೇಕ ಸಂಕಲ್ಪವನ್ನು ತೊಡೆದು ಹಾಕು ಎಂದಳು. ಅನರ್ಥವನ್ನು ಸರಿಯಾಗಿಯೇ ಗ್ರಹಿಸಿದ ಕೈಕೇಯಿಯು ಸಂತುಷ್ಟಳಾಗಿ ಕುಬ್ಜೆ ಮಂಥರೆಯಲ್ಲಿ, ನನಗೆ ತಿಳಿದೇ ಇರಲಿಲ್ಲಲ್ಲ, ನೀನು ಶ್ರೇಷ್ಠರಲ್ಲಿ ಶ್ರೇಷ್ಠಳಾದ ಬುದ್ಧಿವಂತಳು. ನೀನೇ ನನ್ನ ಹಿತೈಷಿ ಹೌದು. ಇಲ್ಲದಿದ್ದರೆ ನನಗೆ ರಾಜನ ಷಡ್ಯಂತರವು ತಿಳಿಯುತ್ತಿರಲಿಲ್ಲ. ನೀನು ಕುಬ್ಜಿಯಾಗಿದ್ದರೂ ಸುಂದರವಾಗಿರುವೆ. ನಿನ್ನ ಅಂಗಾಂಗಗಳು ವದನವು ಸುಂದರವಾಗಿದೆ. ಭರತನ ಅಭಿಷೇಕವಾಗಿ ರಾಮನು ಕಾಡಿಗೆ ಹೋದರೆ ನಿನಗೆ ಸ್ವರ್ಣಾಭರಣವನ್ನು ನೀಡುವೆ, ನಿನಗೆ ಕುಬ್ಜ ದಾಸಿಯರನ್ನು ನೇಮಿಸುವೆ ಎಂದೆಲ್ಲ ಹೇಳತೊಡಗಿದಳು. ಆಗ ಮಂಥರೆಯು, ನದಿ ಒಣಗಿದ ಮೇಲೆ ಸೇತು ಬಂಧನದಿಂದ ಏನು, ಮೊದಲು ಎದ್ದೇಳು, ರಾಜನ ದರ್ಶನಕ್ಕೆ ಅಣಿಯಾಗು ಎಂದಳು. ಮಂಥರೆಯಿಂದ ಪ್ರೋತ್ಸಾಹಿಸಲಾದ ದೇವಿಯು ಕ್ರೋಧ ಭವನವನ್ನು ಪ್ರವೇಶಿಸಿ ತನ್ನ ಆಭರಣವನ್ನೆಲ್ಲ ಕಿತ್ತೆಸೆದು ನೆಲದ ಮೇಲೆ ಬಿದ್ದು ಮಂಥರೆಗೆ ಹೀಗೆ ಹೇಳಿದಳು, ಕುಬ್ಜೆಯೇ, ನಾನು ಸತ್ತೆ ಎಂದು ರಾಜನಿಗೆ ಹೇಳು. ನನಗೆ ಈ ತನಕ ರತ್ನಗಳಿಂದೇನು, ಭಕ್ಷ್ಯ ಭೋಜನದಿಂದೇನು, ರಾಮನ ಅಭಿಷೇಕವಾದರೆ ನಾನು ಸತ್ತಂತೆ. ರಾಣಿಯನ್ನು ಮತ್ತು ಉದ್ರೇಕಿಸುತ್ತಾ ಮಂಥರೆಯು, ರಾಮನು ರಾಜ್ಯವನ್ನು ಪಡೆದರೆ ನಿನ್ನ ಮಗ ನಾಶವಾಗುತ್ತಾನೆ, ನೀನು ಭರತನ ಅಭಿಷೇಕ ಮಾಡಿಸು ಎಂದು ಪುನಃ ಕೋಪದಿಂದ ಹೇಳತೊಡಗಿದಳು. ನಾನು ಯಮಲೋಕವನ್ನು ಸೇರಿದೆ ಎಂದು ರಾಜನಿಗೆ ಹೇಳು. ರಾಮನು ಕಾಡಿಗೆ ಹೋದರೆ ಭರತನಿಗೆ ಸಮೃದ್ಧಿಯಾಗುವುದು. ನನಗೆ ಯಾವ ಭೋಗಗಳು ಬೇಡ. ಇನ್ನು ನಾನು ಜೀವಿಸಲಾರೆ ಎಂದು ನೆಲದ ಮೇಲೆ ಮಲಗಿಬಿಟ್ಟಳು. ಅವಳ ಆಭರಣಗಳನ್ನು ಕಳಚಿ ಅವಳ ಮುಖವು ಕೋಪದಿಂದ ಕಂಗೆಟ್ಟು ಹೋಗಿತ್ತು. ಮನದಲ್ಲಿ ಮತ್ಸರದ ಅಂಧಕಾರ ತುಂಬಿ ನಕ್ಷತ್ರಗಳಿಲ್ಲದ ರಾತ್ರಿಯ ಆಕಾಶದಂತಿತ್ತು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 9 ಮುಕ್ತಾಯವಾಯಿತು.